ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಕರ್ನಾಟಕದಲ್ಲಿ ಇಡಬ್ಲ್ಯೂಎಸ್ ಮೀಸಲಾತಿ ಸಮರ್ಪಕ ಜಾರಿಗೆ ಆಗಿಲ್ಲ. ಯುಜಿಸಿ ನಿಯಮಗಳಿಂದ ಉಂಟಾಗುತ್ತಿರುವ ಗಂಭೀರ ಆತಂಕಗಳು ಹಾಗೂ ದೆಹಲಿ ವಿಶ್ವವಿದ್ಯಾಲಯದ ಉತ್ತರ ಕ್ಯಾಂಪಸ್ನಲ್ಲಿ ನಡೆದ ಪ್ರತಿಭಟನೆ ವೇಳೆ ಪತ್ರಕರ್ತೆ ತಿವಾರಿ ಅವರ ಮೇಲೆ ನಡೆದಿರುವ ಮತ್ತು ಹೇಳಲಾಗುತ್ತಿರುವ ಜಾತಿ ಆಧಾರಿತ ದೌರ್ಜನ್ಯ, ಅವಮಾನ ಮತ್ತು ಹಿಂಸೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಯುಜಿಸಿ ಕಾಯ್ದೆ ಜಾರಿಗೆ ತರಬಾರದು ಎಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ್ ಕುಲಕರ್ಣಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುಜಿಸಿ ನಿಯಮಗಳ ಕುರಿತು ಮಾತನಾಡಿ ಯುಜಿಸಿ ಕಾಯ್ದೆ ಜಾರಿಗೆ ತರಬಾರದು ಎಂದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಇಡಬ್ಲ್ಯೂಎಸ್ ಮೀಸಲಾತಿ ಸಮರ್ಪಕ ಜಾರಿಗೆ ಮಾಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ದೇಶದಲ್ಲಿ 22 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. 32 ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ವಿಂಗ್ ಇದೆ, ಅಡ್ವೊಕೇಟ್ಸ್ ವಿಂಗ್ ಇದೆ, ಸಾಹಿತ್ಯಕಾರರ ವಿಂಗ್ ಇದೆ, ಫಿಲ್ಮ್ ಕ್ಷೇತ್ರದಲ್ಲಿ ಮಾಡುವಂಥವ್ರು ಕೆಲಸ ಮಾಡುವಂಥವ್ರು ವಿಂಗ್ ಇದೆ, ಇಂಡಸ್ಟ್ರಿಯಲಿಸ್ಟ್ ವಿಂಗ್ ಇದೆ. ಈ ಪ್ರಕಾರ 32 ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಬ್ರಾಹ್ಮಣರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಬ್ರಾಹ್ಮಣರನ್ನು ಆರ್ಥಿಕವಾಗಿ ಸಕ್ಷಮ ಮಾಡಲಿಕ್ಕೆ ಈ ಸಂಘಟನೆ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಸದ್ಯದಲ್ಲಿ ಬ್ರಾಹ್ಮಣರಿಗೆ ಸಾಕಷ್ಟು ಈ ದೇಶದಲ್ಲಿ ಅಡಚಣೆಗಳನ್ನು ಎದುರಿ ಹೋಗ್ತಾ ಇದ್ದಾರೆ ಬ್ರಾಹ್ಮಣರು. ಪ್ರಾಮುಖ್ಯವಾಗಿ ಒಂದು 2-3 ವಿಷಯದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ EWS ಇದನ್ನು ಮಾಡಿದೆ. ರಿಸರ್ವೇಷನ್ ಹೊರಗಡೆ ಇರುವಂಥವ್ರಿಗೆ EWS ವ್ಯವಸ್ಥೆಯನ್ನು ಕೊಡೋದು. ಅದು ಕರ್ನಾಟಕ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಎರಡನೇ ವಿಷಯ UGC ವಿಷಯ. ಸದ್ಯದಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ಅದು ಬಿಸಿಯಾಗಿ ನಡೀತಾ ಇದೆ. ಯಾವುದೋ ಒಂದು ಸಮಾಜದ ಮೇಲೆ ಅನ್ಯಾಯವಾಗುವಂಥ ಯಾವುದೇ ಕಾಯ್ದೆಗಳು ಬರಬಾರದು. ಈಗ ಅದಕ್ಕೆ ಸ್ಟೇ ಕೊಡಲಾಗಿದೆ, ಆದರೆ ಪೂರ್ಣವಾಗಿ ಅದು ರದ್ದು ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದೇಶದಲ್ಲಿ ಇರುವಂತಹ ಎಲ್ಲರೂ ನಾವು ಅಣ್ಣ ತಮ್ಮಂದರಂತೆ ಚೆನ್ನಾಗಿ ಇರಬೇಕು ಅನ್ನುವಂತಹ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಯಾವುದೇ ಕಾಯ್ದೆಗಳಿಂದ ಸಮಾಜದಲ್ಲಿ ಮತಭಿನ್ನತೆ ಆಗಬಾರ್ದು. ಈಗಲೇ ದೆಹಲಿ ಯೂನಿವರ್ಸಿಟಿಯಲ್ಲಿ ನಮ್ಮ ತಿವಾರಿ ಅನ್ನುವಂಥ ಪತ್ರಕರ್ತೆ ಮೇಲೆ ಹಲ್ಲೆ ಆಯಿತು. ಇದೆಲ್ಲ ಏನು ತೋರಿಸ್ತದೆ ಅಂದರೆ ಸಮಾಜದಲ್ಲಿ ಯುನಿಟಿ ಇರದೇ ಇರುವಂತಹ ಒಂದು ಸ್ಥಿತಿ ಸರ್ಕಾರಗಳು ಮಾಡಿರುವಂಥ ನಿಯಮದಿಂದ ಆಗ್ತಾ ಇದೆ. ಇಂಥದ್ದು ಯಾವುದು ಸರ್ಕಾರಗಳು ಮಾಡಬಾರ್ದು. ಎಲ್ಲ ಸಮಾಜಗಳು ಸರಿಯಾಗಿ ಕೂಡಿಕೊಂಡು ಇರುವ ಹಾಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೆ. ಈ ವಿಷಯಗಳನ್ನು ನಾವು ವಿಸ್ತೃತವಾಗಿ ನಮ್ಮ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೇವೆ. ಮಹಾಸಂಘ ಬೇರೆ ಬೇರೆ ಪ್ರತಿಯೊಂದು ಮೆಟ್ರೋ ಸಿಟಿಯಲ್ಲಿ ಬ್ರಾಹ್ಮಣ ಭವನ್ ಮಾಡಬೇಕು. ಡೆಲ್ಲಿಯಲ್ಲಿ ನಾವು ಹೋದ ವರ್ಷ ಬ್ರಾಹ್ಮಣ ಭವನ್ ಮಾಡಿದ್ದೇವೆ. ದೇಶದಲ್ಲಿರುವಂಥ ಹೋಗು ಜನಕ್ಕೆ ಅಲ್ಲಿ UPSC ಟ್ರೈನಿಂಗ್ ಹೋಗುವಂಥ ಮಕ್ಕಳೇನೋ ಡೆಲ್ಲಿಗೆ ಹೋಗ್ತಾರೆ ಟ್ರೈನಿಂಗ್ ತೊಗೊಳ್ಳಿಕ್ಕೆ, ಅವರೆಲ್ಲರಿಗೂ ಅಲ್ಲಿ ಇರಲಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿದೆ. ಮತ್ತು ದೇಶದಲ್ಲಿ ಇರುವಂಥ ಜನ ಹೋಗುವವರಿಗೆ ಡೆಲ್ಲಿಯಲ್ಲಿ ಇದೇ ಪ್ರಕಾರ ಇನ್ನು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪುಣಾದಲ್ಲಿ ಆಗ್ತಾಯಿದೆ. ಬೇರೆ ಬೇರೆ ಸಿಟಿಗಳಲ್ಲೂ ಬ್ರಾಹ್ಮಣ ಭವನ್ ಮಾಡ್ತಾ ಇದ್ದೇವೆ. ಆಮೇಲೆ ಬ್ರಾಹ್ಮಣರ ಮಕ್ಕಳಿಗೆ ಎಂಟರ್ಪ್ರೆನರ್ಸ್ ಡೆವಲಪ್ಮೆಂಟ್ ಶೆಲ್ನ ಮುಖಾಂತರ ನಾವು ಬ್ರಾಹ್ಮಣರ ಮಕ್ಕಳನ್ನು ವ್ಯಾಪಾರಿಗಳಾಗಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ. ಅದಕ್ಕೂ ಅನೇಕ ವಿಷಯಗಳು ನಮ್ಮ ಬ್ರೋಷರ್ ಕೊಟ್ಟಿದ್ದಾರಲ್ಲ, ಬ್ರೋಷರ್ನಲ್ಲಿ ನಮ್ಮದೆಲ್ಲ ಡೀಟೇಲ್ಸ್ ಇದೆ, ಮಹಾಸಂಘದ ಏನೇನು ಕೆಲಸ ಮಾಡ್ತದೆ ಅನ್ನೋದು. ಇದನ್ನು ಈ ಸರ್ಕಾರಕ್ಕೆ ಇವೆಲ್ಲ ವಿಷಯಗಳು ತಮ್ಮ ಮುಖಾಂತರ ತಲುಪಬೇಕು ಅನ್ನೋದಕ್ಕಾಗಿ ಇವತ್ತು ತಮ್ಮೆಲ್ಲರ ಜೊತೆಗೆ ಮಾತಾಡೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ.